ಆತ್ಮೀಯ ಸ್ನೇಹಿತರೆ, MNS ಅಕಾಡೆಮಿಗೆ ಸ್ವಾಗತ. ಸ್ನೇಹಿತರೆ, ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಿಸಿದಂತೆ ಟಾಪ್ 10 ಪ್ರಶ್ನೆಗಳನ್ನು ನಿಮಗಾಗಿ ತಂದಿದ್ದೇವೆ. ಈ ಒಂದು ಪ್ರಶ್ನೆಗಳು ಸಂಭವನೀಯ ಪ್ರಶ್ನೆಗಳಾಗಿದ್ದು SDA, FDA, GPT, PDO, PSI ಮತ್ತು KS ನಂಥ ನೇಮಕಾತಿ ಪರೀಕ್ಷೆಗಳಲ್ಲಿ ಕೇಳಬಹುದಾದಂತಹ ಪ್ರಶ್ನೆಗಳ ವಿಸ್ತೃತ ಚರ್ಚೆಯನ್ನು ಈ ಒಂದು ವಿಡಿಯೋದಲ್ಲಿ ನಾವು ಮಾಡಲಿದ್ದೇವೆ. ದಯವಿಟ್ಟು ನಮ್ಮ ಈ ವಿಡಿಯೋವನ್ನು ಕೊನೆಯವರೆಗೂ ವೀಕ್ಷಿಸಿ. ಹಾಗೆಯೇ ನಮ್ಮ MNS ಅಕಾಡೆಮಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಕಾಣ್ತಾ ಇರುವಂಥ ಬೆಲ್ ಐಕಾನನ್ನು ಕ್ಲಿಕ್ ಮಾಡೋದರ ಮೂಲಕ ನಾವು ಅಪ್ಡೇಟ್ ಮಾಡುವಂತಹ ಪ್ರತಿಯೊಂದು ವಿಡಿಯೋವನ್ನು ನೀವೇ ಮೊದಲಿಗರಾಗಿ ವೀಕ್ಷಿಸಬಹುದು. ಮೊದಲ ಪ್ರಶ್ನೆ, ಭಾರತದ ಹಸಿರು ಕ್ರಾಂತಿಯ ಹರಿಕಾರ ಎಂದು ಯಾರನ್ನು ಕರೆಯುತ್ತಾರೆ? ಅಥವಾ ಭಾರತದ ಹಸಿರು ಕ್ರಾಂತಿಯ ಹರಿಕಾರ ಯಾರು? ಸರಿಯಾದಂತಹ ಉತ್ತರ MS ಸ್ವಾಮಿನಾಥನ್. ಮೊದಲಿಗೆ ಹಸಿರು ಕ್ರಾಂತಿ ಎಂದರೆ ಏನು ಅಂತ ಅರ್ಥ ಮಾಡಿಕೊಳ್ಳುವುದಾದರೆ, ಅಧಿಕ ಇಳುವರಿಯ ತಳಿಗಳು, ರಾಸಾಯನಿಕ ಗೊಬ್ಬರ, ಕೀಟನಾಶಕ, ನೀರಾವರಿ ಸೌಲಭ್ಯಗಳನ್ನು ಬಳಸಿ ಕೃಷಿ ಉತ್ಪಾದನೆಯನ್ನು ಹೆಚ್ಚಿಸುವ ಆಧುನಿಕ ಕೃಷಿ ಪದ್ಧತಿಯನ್ನು ಹಸಿರು ಕ್ರಾಂತಿ ಎಂದು ಕರೆಯಲಾಯಿತು. 1950ರಿಂದ 60ರ ದಶಕದಲ್ಲಿ ಭಾರತದ ಜನಸಂಖ್ಯೆಯಲ್ಲಿ ಏರಿಕೆಯನ್ನು ಕಾಣುತ್ತೇವೆ. ಹವಾಮಾನ ವೈಪರೀತ್ಯ ಕಾರಣದಿಂದಾಗಿ ಆಹಾರದ ಉತ್ಪಾದನೆ ಕಡಿಮೆಯಾಯಿತು. ಈ ಕಾರಣದಿಂದ ಆಹಾರದ ಬಿಕ್ಕಟ್ಟನ್ನು ಪರಿಹಾರ ಮಾಡುವ ಸಲುವಾಗಿ 2ನೇ ಪಂಚವಾರ್ಷಿಕ ಯೋಜನೆಯ ಅಂತ್ಯದಲ್ಲಿ ಭಾರತ ಸರ್ಕಾರವು ಫೋರ್ಡ್ ಫೌಂಡೇಶನ್ ಪೋಷಿತ ತಜ್ಞರಿಗೆ ಭಾರತದಲ್ಲಿ ಕೃಷಿ ಉತ್ಪಾದಕತೆಯನ್ನು ಹೆಚ್ಚಿಸುವ ಸಾಧ್ಯತೆಗಳ ಬಗ್ಗೆ ಸಲಹೆ ನೀಡುವಂತೆ ಕೇಳಿಕೊಂಡಿತು. ಈ ತಜ್ಞರ ಗುಂಪು ಭಾರತದಲ್ಲಿ ಹೊಸ ತಳಿಗಳನ್ನು ಬಳಸಿ ವೈಜ್ಞಾನಿಕ ಕೃಷಿ ಪದ್ಧತಿಯ ಮೂಲಕ ಕೃಷಿ ಉತ್ಪಾದನೆಯನ್ನು ಹೆಚ್ಚಿಸುವಂಥ ನಿರ್ಧಾರಕ್ಕೆ ಬಂದಿತು. ಇದರಂತೆ ಗೋಧಿ, ಭತ್ತ, ಹತ್ತಿ ಮತ್ತು ಹಾಲು ಇವುಗಳನ್ನು ಹೆಚ್ಚಿನ ಪ್ರಮಾಣದಲ್ಲಿ ಕೃಷಿ ಉತ್ಪಾದಕತೆಯನ್ನು ಮಾಡಲಾಯಿತು. ಬೇರೆ ದೇಶಗಳ ಬಳಿ ನಾವು ಆಹಾರಕ್ಕಾಗಿ ಆಮದನ್ನು ಮಾಡ್ತಾ ಇದ್ವಿ. ಆದರೆ ಈ ಹಸಿರು ಕ್ರಾಂತಿಯ ಪರಿಣಾಮದಿಂದಾಗಿ ನಾವೇ ಬೇರೆ ದೇಶಗಳಿಗೆ ನಮ್ಮ ಆಹಾರ ಧಾನ್ಯಗಳನ್ನು ರಫ್ತು ಮಾಡುವಷ್ಟರ ಮಟ್ಟಿಗೆ ನಾವು ಆಹಾರದ ಸಬಲೀಕರಣವನ್ನು ಹೊಂದಿದೆವು. ಆದ್ದರಿಂದ ಈ ಹಸಿರು ಕ್ರಾಂತಿಯ ಪಿತಾಮಹ ಎಂದು MS ಸ್ವಾಮಿನಾಥನನ್ನು ಕರೆಯುತ್ತೇವೆ. ಎರಡನೆಯ ಪ್ರಶ್ನೆ, ಕೈಗಾರೀಕರಣಗೊಳ್ಳು ಇಲ್ಲವೇ ನಾಶ ಹೊಂದು, ಇದು ಯಾರ ಪ್ರಸಿದ್ಧ ಹೇಳಿಕೆಯಾಗಿದೆ? ಸರಿಯಾದಂತಹ ಉತ್ತರ ಸರ್ ಎಂ ವಿಶ್ವೇಶ್ವರಯ್ಯ. ಭಾರತ ಕಂಡಂತಹ ಶ್ರೇಷ್ಠ ಇಂಜಿನಿಯರ್ ಆಗಿದ್ದರು ಸರ್ ಎಂ ವಿಶ್ವೇಶ್ವರಯ್ಯ. ಇವರು ಭಾರತದ ಆರ್ಥಿಕ ಯೋಜನೆ ಎಂಬ ಗ್ರಂಥದಲ್ಲಿ ಕರ್ನಾಟಕ ರಾಜ್ಯದ ಆರ್ಥಿಕತೆಗೆ ವಿಶೇಷ ಮಹತ್ವವನ್ನು ನೀಡಿದ್ದರು. ಅವರು ರಾಜ್ಯದ ಆರ್ಥಿಕತೆಯ ಅಭಿವೃದ್ಧಿಗೆ ಕೈಗಾರಿಕಾ ಪ್ರಗತಿಯ ಪ್ರಾಮುಖ್ಯತೆಯನ್ನು ಈ ಒಂದು ಗ್ರಂಥದಲ್ಲಿ ವಿವರಿಸಿದ್ದರು. ಆದ್ದರಿಂದ ಕೈಗಾರೀಕರಣಗೊಳ್ಳು ಅಥವಾ ನಾಶ ಹೊಂದು, ಇಂಡಸ್ಟ್ರಿಯಲೈಸ್ ಆರ್ ಪೆರಿಶ್ ಎಂಬುದು ಇವರ ಒಂದು ಜನಪ್ರಿಯಗೊಳಿಸಿದಂತಹ ಮಂತ್ರವಾಗಿತ್ತು. 1911ರಲ್ಲಿ 1931ರ ನಡುವೆ ಸರ್ ಎಂ ವಿಶ್ವೇಶ್ವರಯ್ಯನವರು ನಡೆಸಿದಂತಹ ಆರ್ಥಿಕ ಸಮ್ಮೇಳನಗಳಲ್ಲಿ ಯೋಜನೆ ಮತ್ತು ಆರ್ಥಿಕ ಅಭಿವೃದ್ಧಿಯ ಬಗ್ಗೆ ವಿವರಣೆಯನ್ನು ನೀಡಿದರು. ಇಡೀ ದೇಶದಲ್ಲಿಯೇ ಮೈಸೂರು ರಾಜ್ಯವು ಆರ್ಥಿಕ ಯೋಜನೆಯನ್ನು ರೂಪಿಸಿದ ಮೊಟ್ಟಮೊದಲ ರಾಜ್ಯ ಎಂಬ ಹೆಗ್ಗಳಿಕೆಗೂ ಸಮೇತ ಪಾತ್ರವಾಯಿತು. ಮೂರನೇ ಪ್ರಶ್ನೆ, ಬ್ರಹ್ಮಪುತ್ರ ನದಿಯನ್ನು ಟಿಬೇಟಿನಲ್ಲಿ ಏನೆಂದು ಕರೆಯುವರು? ಸರಿಯಾದಂತಹ ಉತ್ತರ ಸಾಂಗ್ಪೋ. ಭಾರತದ ಪ್ರಮುಖ ಜೀವ ನದಿಗಳಲ್ಲಿ ಬ್ರಹ್ಮಪುತ್ರ ನದಿಯೂ ಸಮೇತ ಒಂದು. ಸಿಂಧು, ಗಂಗಾ, ಬ್ರಹ್ಮಪುತ್ರ. ಈ ಬ್ರಹ್ಮಪುತ್ರ ನದಿಯ ವಿಶೇಷತೆ ಏನು ಅಂತೇಳಿದರೆ, ಇದು ಭಾರತವನ್ನು ಅಲ್ಲದೆ ಬೇರೆ ದೇಶಗಳಲ್ಲೂ ಕೂಡ ಹರಿಯುವಂತಹ ನದಿಯಾಗಿದೆ. ಪ್ರಪಂಚದ ಬಹುದೊಡ್ಡ ನದಿ ವ್ಯವಸ್ಥೆಗಳಲ್ಲಿ ಒಂದಾಗಿದ್ದು ಈ ನದಿಯು ಟಿಬೆಟ್, ಭಾರತ ಮತ್ತು ಬಾಂಗ್ಲಾದೇಶದಲ್ಲಿ ಹರಿಯುತ್ತದೆ. ಇದು ಹರಿಯುವಂತಹ ಒಟ್ಟು ಉದ್ದ 2900 ಕಿಲೋಮೀಟರ್. ಇದರಲ್ಲಿ 885 ಕಿಲೋಮೀಟರ್ ಮಾತ್ರ ಭಾರತದಲ್ಲಿ ಹರಿಯುತ್ತದೆ. ಬ್ರಹ್ಮಪುತ್ರ ನದಿಯು ಕೈಲಾಸ ಪರ್ವತದ ಚಿಮೋಯಂಗ್ ಡಂಗ್ ಎಂಬಂತಹ ಸ್ಥಳದಲ್ಲಿ ಉಗಮವನ್ನು ಹೊಂದಿ ಟಿಬೇಟಿನಲ್ಲಿ ಸಾಂಗ್ಪೋ ಎನ್ನುವಂತಹ ಹೆಸರಿನಿಂದ ಇದನ್ನು ಕರೆಯುತ್ತಾರೆ.
ನಾಲ್ಕನೆಯ ಪ್ರಶ್ನೆ, ನಿಸರ್ಗದ ಆಯ್ಕೆ ಎಂಬ ಸಿದ್ಧಾಂತದ ಪ್ರತಿಪಾದಕ ಯಾರು ಅಥವಾ ವಿಜ್ಞಾನಿ ಯಾರು? ಸರಿಯಾದಂತಹ ಉತ್ತರ ಚಾರ್ಲ್ಸ್ ಡಾರ್ವಿನ್. ಈತನ ಜೀವಿತಾವಧಿಯನ್ನು ಗಮನಿಸುವುದಾದರೆ 1809ರಿಂದ 1882ರಲ್ಲಿ ಈತ ಬದುಕಿರುತ್ತಾನೆ. ಡಾರ್ವಿನ್ನನು ವಿಕಾಸವಾದವು ಜಗತ್ತಿನಲ್ಲಿರುವಂತಹ ಪ್ರಾಣಿ ವೈವಿಧ್ಯ ಮತ್ತು ಸಸ್ಯ ವೈವಿಧ್ಯ ಪ್ರತ್ಯೇಕವಾಗಿ ಒಂದೇ ಬಾರಿಗೆ ಸೃಷ್ಟಿಯಾಗಿರಲಾರದೆಂದು ಆದಿಜೀವಿಯಿಂದ ಕ್ರಮೇಣ ವಿಕಾಸಗೊಂಡು ಈಗಿನ ಸ್ಥಿತಿ ತಲುಪಿರಬಹುದೆಂದು ಪ್ರತಿಪಾದಿಸಿದ್ದಾನೆ. ಜೀವ ವಿಕಾಸ ಸಿದ್ಧಾಂತವನ್ನು ಈತ ನಿಸರ್ಗದ ಆಯ್ಕೆ ಎಂಬ ಆಧಾರದ ಮೇಲೆ ಪ್ರತಿಪಾದಿಸಿದರು. ಇವರ ಪ್ರಸಿದ್ಧವಾದಂತಹ ಪುಸ್ತಕ ಜೀವ ಪ್ರಭೇದಗಳ ಉಗಮ ಎಂಬುದಾಗಿದೆ. ಆದ್ದರಿಂದ ನಿಸರ್ಗದ ಆಯ್ಕೆ ಎಂಬ ಸಿದ್ಧಾಂತದ ಪ್ರತಿಪಾದಕ ಖ್ಯಾತ ವಿಜ್ಞಾನಿ ಚಾರ್ಲ್ಸ್ ಡಾರ್ವಿನ್. ಭಾರತದ ಹಾಕಿ ಮಾಂತ್ರಿಕ ಎಂದು ಯಾರನ್ನು ಕರೆಯುತ್ತಾರೆ ಅಥವಾ ಭಾರತದ ಹಾಕಿ ಪಿತಾಮಹ ಎಂದು ಯಾರನ್ನು ಕರೆಯುವರು? ಸರಿಯಾದಂತಹ ಉತ್ತರ ಧ್ಯಾನ್ ಚಂದ್. ಭಾರತದ ರಾಷ್ಟ್ರೀಯ ಕ್ರೀಡೆ ಹಾಕಿಯಾಗಿದ್ದು 1928ರಿಂದ 1956ರ ನಡುವಿನ ಅವಧಿಯನ್ನು ಭಾರತ ಹಾಕಿ ರಂಗದಲ್ಲಿ ಸುವರ್ಣಕಾಲ ಎಂದು ಕರೆಯಲಾಗುತ್ತದೆ. ಈ ಸಮಯದಲ್ಲಿ ಭಾರತವು ಸತತವಾಗಿ 6 ಸಲ ಒಲಿಂಪಿಕ್ಸ್ನಲ್ಲಿ ಚಿನ್ನದ ಪದಕವನ್ನು ಗೆದ್ದುಕೊಂಡಿತು. ಇದು ಅತ್ಯಂತ ಪ್ರಾಚೀನ ಕ್ರೀಡೆಯೂ ಸಮೇತ ಆಗಿದ್ದು ಈಜಿಪ್ಟ್ ಮತ್ತು ಪರ್ಷಿಯಾಗಳಲ್ಲೂ ಸಮೇತ ಆಡುತ್ತಿದ್ದರು ಎನ್ನುವುದಕ್ಕೆ ಕ್ರಿಸ್ತಪೂರ್ವ 6ನೇ ಶತಮಾನದಲ್ಲಿಯ ಹಾಕಿ ಮೈದಾನದ ಚಿತ್ರಣವೊಂದು ಶಾಸನದಲ್ಲಿ ದೊರೆತಿದೆ. ಈ ಶಾಸನವು ಅಥೆನ್ಸ್ನ ನ್ಯಾಷನಲ್ ಪ್ರಾಚ್ಯ ವಸ್ತು ಸಂಗ್ರಹಾಲಯದಲ್ಲಿ ಇದೆ. ಇನ್ನು ಹಾಕಿಯಲ್ಲಿ ಬಳಸುವಂತಹ ಪ್ರಮುಖ ಪದಗಳನ್ನು ಗಮನಿಸುವುದಾದರೆ ಕ್ಯಾರಿ, ಕಾರ್ನರ್, ಹ್ಯಾಟ್ರಿಕ್, ಟ್ರೈ ಬೇಕರ್, ಶಾರ್ಟ್ ಕಾರ್ನರ್ ಎಂಬುದಾಗಿದ್ದು, ಹಾಕಿ ಆಟಕ್ಕೆ ಸಂಬಂಧಪಟ್ಟಂಥ ಟ್ರೋಫಿಗಳನ್ನು ನೋಡುವುದಾದರೆ ಆಗಾ ಖಾನ್ ಕಪ್, ಸುಲ್ತಾನ್ ಅಜ್ಲಾನ್ ಶಾ ಕಪ್, ಗುರುಮಿತ್ ಟ್ರೋಫಿ, ರಂಗಸ್ವಾಮಿ ಕಪ್, ಪ್ರೀಮಿಯರ್ ಹಾಕಿ ಲೀಗ್ ಪ್ರಮುಖ ಟ್ರೋಫಿಗಳಾಗಿದ್ದಾವೆ. ಇನ್ನು ಭಾರತದ ಹಾಕಿ ಮಾಂತ್ರಿಕ ಎಂದು ಧ್ಯಾನ್ ಚಂದ್ ಅವರನ್ನು ಹೆಸರಿಸಲಾಗುತ್ತದೆ. ಮುಂದಿನ ಪ್ರಶ್ನೆ, ಭಾರತದ ರಾಷ್ಟ್ರೀಯ ಜಲವಾಸಿ ಯಾವುದು? ಸರಿಯಾದಂತಹ ಉತ್ತರ ಡಾಲ್ಫಿನ್. ಇದನ್ನು ಹಂದಿ ಮೀನು ಎನ್ನುವಂಥ ಇನ್ನೊಂದು ಹೆಸರಿನಿಂದಲೂ ಕೂಡ ಕರೆಯುತ್ತೇವೆ. ಭಾರತದ ರಾಷ್ಟ್ರೀಯ ಜಲವಾಸಿ ಪ್ರಾಣಿಯಾಗಿದೆ. ಇರ್ರವಡ್ಡಿ ಡಾಲ್ಫಿನ್ ಸಮೂಹ ಎನ್ನುವುದು ಡಾಲ್ಫಿನ್ನಲ್ಲಿನ ಒಂದು ಜಾತಿಯಾಗಿದೆ. ಇದಕ್ಕೆ ಚಿಲ್ಕಾ ಸರೋವರ ಭಾರತದಲ್ಲಿ ತವರಾಗಿದ್ದು, ಪ್ರಪಂಚದಲ್ಲಿ ಈ ವರ್ಗದ ಡಾಲ್ಫಿನ್ಗಳಿಗೆ ಆಶ್ರಯವಾಗಿರುವ ಕೇವಲ 2 ಸ್ಥಳಗಳಲ್ಲಿ ಇದು ಕೂಡ ಒಂದಾಗಿದೆ. ಈ ಜಾತಿಯ ಡಾಲ್ಫಿನ್ಗಳು ವಾಸಿಸುವುದೆಂದು ಹೇಳಲಾದಂತಹ 6 ಕಡೆಗಳ ಪೈಕಿ 5 ಕಡೆಗಳಲ್ಲಿ ಇದು ಬಹಳವೇ ಅಪಾಯದ ಅಂಚಿನಲ್ಲಿರುವಂತಹ ಜಾತಿ ಎಂದು ಗುರುತಿಸಲಾಗಿದೆ. 2004ರಿಂದ ಇತ್ತೀಚೆಗೆ ತಿಮಿಂಗಿಲ ಮತ್ತು ಡಾಲ್ಫಿನ್ ಸಂರಕ್ಷಣಾ ಸಂಸ್ಥೆಯು ವಿಜ್ಞಾನ ಆಧಾರಿತ ಶಿಕ್ಷಣ ಯೋಜನೆಗಳನ್ನು ಹಮ್ಮಿಕೊಳ್ಳುತ್ತಿದ್ದು, ಚಿಲ್ಕಾ ಸರೋವರದಲ್ಲಿ ಇವುಗಳ ಸಂರಕ್ಷಣೆ ಮಾಡುವಂತಹ ಬಹುಮುಖ್ಯವಾದಂತಹ ಯೋಜನೆಯನ್ನು ಹೊಂದಿದೆ. ಸಹಜವಾಗಿ ನಮಗೆ ರಾಷ್ಟ್ರೀಯ ಪಕ್ಷಿ, ರಾಷ್ಟ್ರೀಯ ಪ್ರಾಣಿ ಗೊತ್ತಿರುತ್ತೆ, ಆದರೆ ರಾಷ್ಟ್ರೀಯ ಜಲವಾಸಿ ಅಂತೇಳಿ ನಾವು ಡಾಲ್ಫಿನ್ನನ್ನು ಕರೆಯುತ್ತೇವೆ. 7ನೆಯ ಪ್ರಶ್ನೆ, ಆಂಥ್ರೋಪಾಲಜಿ ಇದು ಯಾವುದರ ಅಧ್ಯಯನಕ್ಕೆ ಸಂಬಂಧಿಸಿದೆ? ಸರಿಯಾದಂತಹ ಉತ್ತರ ಮಾನವ ಜನಾಂಗದ ಅಧ್ಯಯನ ಮೂಲವನ್ನು ಕುರಿತು ಇದು ಅಧ್ಯಯನ ಪ್ರಮುಖವಾಗಿ ಮಾಡುತ್ತದೆ. ಈ ಒಂದು ಶಾಖೆಯನ್ನು ನಾವು ಆಂಥ್ರೋಪಾಲಜಿ ಎಂದು ಕರೆಯುತ್ತೇವೆ. ಮಾನವ ಜನಾಂಗದ ಮೂಲವನ್ನು ಕುರಿತು ಅಧ್ಯಯನ ಮಾಡುವಂತಹ ಶಾಖೆ ಅಥವಾ ಶಾಸ್ತ್ರವಾಗಿದೆ. ಅನಾಟಮಿ ಎನ್ನುವಂಥದ್ದು ಅಂಗರಚನಾ ಶಾಸ್ತ್ರ ಅಥವಾ ಮಾನವ ಶರೀರದ ರಚನೆಗೆ ಸಂಬಂಧಪಟ್ಟಂತಹ ಶಾಖೆಯಾಗಿದೆ. ಏರೋಡೈನಾಮಿಕ್ಸ್ ಎನ್ನುವಂಥದ್ದು ಗಾಳಿ ಮತ್ತು ಇತರ ಅನಿಲಗಳ ಚಲನೆಯ ಅಧ್ಯಯನವಾಗಿದೆ. ಹೀಗೆ ಪ್ರಮುಖ ಬೇರೆ ಬೇರೆ ಶಾಖೆಗಳನ್ನು ಬೇರೆ ಬೇರೆ ಹೆಸರಿನಿಂದ ನಾವು ಅಧ್ಯಯನವನ್ನು ಮಾಡುತ್ತೇವೆ. ಮ್ಯಾನ್ ಆಫ್ ಬೂಕರ್ ಪ್ರಶಸ್ತಿ ಯಾವ ಕ್ಷೇತ್ರದ ಸಾಧನೆಗೆ ನೀಡಲಾಗುತ್ತದೆ? ಸರಿಯಾದ ಉತ್ತರ ವರ್ಷದ ಅತ್ಯುತ್ತಮ ಇಂಗ್ಲಿಷ್ ಕಾದಂಬರಿಗೆ ನೀಡಲಾಗುವಂತಹ ಸಾಹಿತ್ಯಿಕ ಬಹುಮಾನವಾಗಿದೆ. ಬೂಕರ್ ಪ್ರಶಸ್ತಿ ವರ್ಷದ ಅತ್ಯುತ್ತಮ ಇಂಗ್ಲಿಷ್ ಕಾದಂಬರಿಗೆ
ನೀಡಲಾಗುತ್ತದೆ. 1969ರಲ್ಲಿ ಇದನ್ನು ಸ್ಥಾಪಿಸಲಾಯಿತು. ಬೂಕರ್ ಮೆಕ್ಯಾನಲ್ ಕಂಪನಿ ಪ್ರಶಸ್ತಿಯನ್ನು ಈಗ ಇದನ್ನು ಮುನ್ನಡೆಸ್ತಾ ಇದೆ. ಇದರ ಬಹುಮಾನದ ಮೊತ್ತ ಸುಮಾರು 50,000 ಪೌಂಡ್ಗಳು. ಭಾರತೀಯರಾದಂತಹ ಅರವಿಂದ ಅಡಿಗ ಅವರಿಗೆ 2008ರಲ್ಲಿ ದ ವೈಟ್ ಟೈಗರ್ ಎನ್ನುವಂತಹ ಕೃತಿಗೆ ಲಭಿಸಿದೆ. ಅದರಂತೆ 2018ರಲ್ಲಿ ಮ್ಯಾನ್ ಆಫ್ ಬೂಕರ್ ಪ್ರಶಸ್ತಿಯನ್ನು ಪಡೆದಂಥದ್ದು ಅನ್ನಾ ಬರ್ನ್ಸ್ ಎನ್ನುವಂತಹ ಮಹಿಳೆ ಪಡಿತಾರೆ. ಇವರು ಐರಿಷ್ ದೇಶದ ಮಹಿಳೆಯಾಗಿದ್ದು 2018ರಲ್ಲಿ ಇವರ 3ನೇ ಕಾದಂಬರಿಯಾದಂತಹ ಮಿಲ್ಕ್ ಮ್ಯಾನ್ ಎನ್ನುವಂತಹ ಕಾದಂಬರಿಗೆ ಈ ಒಂದು ಪ್ರಶಸ್ತಿಯು ದೊರೆತಿದೆ. 9ನೆಯ ಪ್ರಶ್ನೆ, ಮೈ ಟ್ರೂತ್ ಎಂಬ ಗ್ರಂಥದ ಲೇಖಕರು ಯಾರು? ಸರಿಯಾದಂತಹ ಉತ್ತರ ಶ್ರೀಮತಿ ಇಂದಿರಾ ಗಾಂಧಿ. ಭಾರತದ ಮೊದಲ ಮಹಿಳಾ ಪ್ರಧಾನಮಂತ್ರಿ, ಪಂಡಿತ್ ಜವಾಹರ್ಲಾಲ್ ನೆಹರೂರವರ ಪುತ್ರಿ ಇಂದಿರಾ ಪ್ರಿಯದರ್ಶಿನಿ ಇವರ ಮೂಲ ಹೆಸರು. ಪಂಡಿತ್ ಜವಾಹರ್ಲಾಲ್ ನೆಹರೂರವರು ಡಿಸ್ಕವರಿ ಆಫ್ ಇಂಡಿಯಾ, ಗ್ಲಿಮ್ಸಸ್ ಆಫ್ ವರ್ಲ್ಡ್ ಹಿಸ್ಟ್ರಿ ಎನ್ನುವಂತಹ ಖ್ಯಾತ ಕೃತಿಗಳೊಂದಿಗೆ ಚರ್ಚೆಯನ್ನು ಮಾಡುವುದರ ಮೂಲಕ ಮಗಳನ್ನೂ ಸಮೇತ ಭಾರತದ ಧೀಮಂತ ನಾಯಕಿಯಾಗಿ ಬೆಳೆಸ್ತಾರೆ. ಅದರಂತೆ ಶ್ರೀಮತಿ ಇಂದಿರಾ ಗಾಂಧಿಯವರು ನೆಹರೂರವರ ಮರಣಾನಂತರ ಭಾರತದ ಮೊದಲ ಮಹಿಳಾ ಪ್ರಧಾನಮಂತ್ರಿಯಾಗಿಯೂ ಸಮೇತ ಆಯ್ಕೆಯಾಗ್ತಾರೆ. ತೊಟ್ಟಿಲನ್ನು ತೂಗುವ ಕೈ ಜಗವನ್ನೇ ಆಳಬಲ್ಲದು ಎಂಬಂತಹ ಹೇಳಿಕೆಯೊಂದಿಗೆ ಭಾರತವನ್ನು ಆಳಿದಂತಹ ಮಹಿಳೆಯಾಗಿದ್ದಾರೆ. ಇವರ ಒಂದು ಪ್ರಸಿದ್ಧ ಕೃತಿ ಮೈ ಟ್ರೂತ್ ಎಂಬುದು ಆಗಿತ್ತು. ವಿಶ್ವದ ಅತ್ಯಂತ ಚಿಕ್ಕ ದೇಶ ಯಾವುದು? ವಿಸ್ತೀರ್ಣ ಮತ್ತು ಜನಸಂಖ್ಯೆಯ ಆಧಾರದ ಮೇಲೆ ಅತ್ಯಂತ ಕಡಿಮೆ ವಿಸ್ತೀರ್ಣ ಮತ್ತು ಅತಿ ಕಡಿಮೆ ಜನಸಂಖ್ಯೆಯನ್ನು ಹೊಂದಿರುವಂಥ ದೇಶ ವ್ಯಾಟಿಕನ್ ಸಿಟಿ ಆಗಿದೆ. ವ್ಯಾಟಿಕನ್ ನಗರವು ಕ್ರೈಸ್ತರ ಪ್ರಮುಖ ಧಾರ್ಮಿಕ ಸ್ಥಳಗಳಲ್ಲೊಂದು. ವ್ಯಾಟಿಕನ್ ನಗರ ಅಧಿಕೃತವಾಗಿ ವ್ಯಾಟಿಕನ್ ನಗರ ರಾಜ್ಯ ಎಂಬುದಾಗಿ ಕರೆಯಲ್ಪಡುತ್ತದೆ. ಈ ವ್ಯಾಟಿಕನ್ ನಗರವು ಕ್ರಿಶ್ಚಿಯನ್ನರ ಅತ್ಯುಚ್ಚ ಧರ್ಮಗುರು ಪೋಪ್ ಅವರು ನೆಲೆಸಿರುವಂತಹ ಸ್ಥಳವಾಗಿದೆ. ರೋಮ್ ನಗರದ ಮಧ್ಯಭಾಗದಲ್ಲಿ ಸ್ಥಿತವಾಗಿರುವಂತಹ ವ್ಯಾಟಿಕನ್ ನಗರವು ಸ್ವತಂತ್ರ ದೇಶವಾಗಿದೆ ಮತ್ತು ಪ್ರಪಂಚದಲ್ಲಿಯೇ ಅತ್ಯಂತ ಸಣ್ಣ ರಾಷ್ಟ್ರ ಎಂಬ ಹೆಗ್ಗಳಿಕೆಗೆ ಪಡೆದಿದೆ. ಇನ್ನು ಯುನೆಸ್ಕೋ ಇದನ್ನು ವಿಶ್ವ ಪರಂಪರೆಯ ತಾಣ ಎಂದು 1984ರಲ್ಲಿ ಘೋಷಣೆಯನ್ನು ಸಮೇತ ಮಾಡಲಾಗಿದೆ. ಸ್ನೇಹಿತರೆ, ಇದಾಗಿತ್ತು ನಮ್ಮ ಟಾಪ್ 10 ಸಾಮಾನ್ಯ ಜ್ಞಾನದ ಅತ್ಯಂತ ಪ್ರಮುಖ ಪ್ರಶ್ನೆಗಳ ವಿಶ್ಲೇಷಣಾತ್ಮಕವಾದಂತಹ ಮಾಹಿತಿ. ಸ್ನೇಹಿತರೆ, ನಮ್ಮ ಈ ಪ್ರಯತ್ನ ಇಷ್ಟವಾಗಿದ್ದಲ್ಲಿ ದಯವಿಟ್ಟು MNS ಅಕಾಡೆಮಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಉತ್ತಮ ವಿಡಿಯೋಗಳನ್ನು ಮಾಡಲಿಕ್ಕೆ ನಮಗೆ ಒಳ್ಳೆಯ ಕಾಮೆಂಟ್ಗಳನ್ನು ನೀಡಿ ಅಂತ ಹೇಳ್ತಾ ಮುಂದಿನ ಮತ್ತೊಂದು ಅದ್ಭುತವಾದಂಥ ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿಯಾಗಲಿದ್ದೇವೆ. ಧನ್ಯವಾದಗಳು.